ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಕ್ವಿಜ್. ಈ ವಿಡಿಯೋದಲ್ಲಿ ನಾನು ಜನವರಿ ತಿಂಗಳ ಪ್ರಮುಖ ದಿನಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ಹೆಲ್ಪ್ ಆಗುತ್ತೆ. ಆದ್ದರಿಂದ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ. ನೀವೆಷ್ಟು ಸರಿಯಾಗಿ ಉತ್ತರಗಳನ್ನು ನೀಡಿದ್ದೀರಾ ಅನ್ನೋದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಮೊದಲನೇ ಪ್ರಶ್ನೆ, ಜಾಗತಿಕ ಕುಟುಂಬ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 1, ಆಪ್ಷನ್ ಬಿ ಜನವರಿ 8, ಆಪ್ಷನ್ ಸಿ ಜನವರಿ 5, ಆಪ್ಷನ್ ಡಿ ಜನವರಿ 10. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ 1. ಭೂಮಿ ಒಂದು ಜಾಗತಿಕ ಕುಟುಂಬ ಎಂಬ ಕಲ್ಪನೆಯನ್ನು ಪ್ರಚಾರ ಮಾಡುವ ಮೂಲಕ ಶಾಂತಿಯ ಸಂದೇಶವನ್ನು ಹರಡಲು ಜನವರಿ 1ರಂದು ಜಾಗತಿಕ ಕುಟುಂಬ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರಶ್ನೆ 2, ಜನವರಿ 9ರಂದು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಕಾಂಗ್ರೆಸ್ ಸಂಸ್ಥಾಪನಾ ದಿನ, ಆಪ್ಷನ್ ಬಿ ಪ್ರವಾಸಿ ಭಾರತೀಯ ದಿವಸ್, ಆಪ್ಷನ್ ಸಿ ಸಂವಿಧಾನ ರಚನಾ ದಿನ, ಆಪ್ಷನ್ ಡಿ ಸ್ವಯಂ ಸೇವಕ ದಿನ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರವಾಸಿ ಭಾರತೀಯ ದಿವಸ್. ಅನಿವಾಸಿ ಭಾರತೀಯರ ಕೊಡುಗೆಯನ್ನು ಗುರುತಿಸುವ ಸಲುವಾಗಿ ಜನವರಿ 9ರಂದು ಪ್ರವಾಸಿ ಭಾರತೀಯ ದಿವಸನ್ನು ಆಚರಿಸಲಾಗುತ್ತದೆ. ಪ್ರಶ್ನೆ 3, ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಹೀಗೆ ಆಚರಿಸಲಾಗುತ್ತದೆ? ಆಪ್ಷನ್ ಎ ರಾಷ್ಟ್ರೀಯ ಮತದಾರರ ದಿನ, ಆಪ್ಷನ್ ಬಿ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣಾ ದಿನ, ಆಪ್ಷನ್ ಸಿ ರಾಷ್ಟ್ರೀಯ ಯುವ ದಿನ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರೀಯ ಯುವ ದಿನ. ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ. ಇದನ್ನು ವಿವೇಕಾನಂದ ಜಯಂತಿ ಎಂದು ಕರೆಯುತ್ತಾರೆ. ಪ್ರಶ್ನೆ 4, ಜನವರಿ 15ರಂದು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಸಂಕ್ರಾಂತಿ, ಆಪ್ಷನ್ ಬಿ ಭಯೋತ್ಪಾದನಾ ವಿರೋಧಿ ದಿನ, ಆಪ್ಷನ್ ಸಿ ಭಾರತೀಯ ನೌಕಾಪಡೆಯ ದಿನ, ಆಪ್ಷನ್ ಡಿ ಭಾರತೀಯ ಸೇನಾ ದಿನ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತೀಯ ಸೇನಾ ದಿನ. ಜನವರಿ 15, 1949ರಲ್ಲಿ ಫೀಲ್ಡ್ ಮಾರ್ಷಲ್ ಎಂ ಕಾರ್ಯಪ್ಪನವರು ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಆಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಆದ್ದರಿಂದ ಜನವರಿ 15ರನ್ನು ಭಾರತೀಯ ಸೇನಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಪ್ರಶ್ನೆ 5, ಜನವರಿ 25ರಂದು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ವಿಶ್ವ ಕುಷ್ಠರೋಗ ನಿರ್ಮೂಲನಾ ದಿನ, ಆಪ್ಷನ್ ಬಿ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ, ಆಪ್ಷನ್ ಸಿ ಶಹೀದ್ ದಿವಸ್, ಆಪ್ಷನ್ ಡಿ ವಿಶ್ವ ಅಂಗವಿಕಲರ ದಿನ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ. ಪ್ರವಾಸೋದ್ಯಮದ ಮಹತ್ವ ಮತ್ತು ಆರ್ಥಿಕಾಭಿವೃದ್ಧಿಗೆ ಅದು ನೀಡುವ ಕೊಡುಗೆಯನ್ನು ಗುರುತಿಸುವ ಸಲುವಾಗಿ ಜನವರಿ 25ರಂದು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಆಚರಿಸಲಾಗ್ತಾ ಇದೆ. ಪ್ರಶ್ನೆ 6, ಭಾರತ ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು? ಆಪ್ಷನ್ ಎ ಜನವರಿ 26, ಆಪ್ಷನ್ ಬಿ ಜನವರಿ 15, ಆಪ್ಷನ್ ಸಿ ಜನವರಿ 21, ಆಪ್ಷನ್ ಡಿ ಜನವರಿ 30. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ 26. ಸಂವಿಧಾನ ಜಾರಿಗೆ ಬಂದ ಈ ದಿನವನ್ನು ನಾವು ಗಣರಾಜ್ಯ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಪ್ರಶ್ನೆ 7, ಮಹಾತ್ಮ ಗಾಂಧಿ ಸ್ಮರಣಾರ್ಥ ಯಾವ ದಿನವನ್ನು ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 28, ಆಪ್ಷನ್ ಬಿ ಜನವರಿ 26, ಆಪ್ಷನ್ ಸಿ ಜನವರಿ 20, ಆಪ್ಷನ್ ಡಿ ಜನವರಿ 30. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಡಿ ಜನವರಿ 30.
ಜನವರಿ 30, 1948 ಗಾಂಧೀಜಿಯವರ ಹತ್ಯೆಯಾದ ದಿನ. ಗಾಂಧೀಜಿಯವರ ನೆನಪಿಗಾಗಿ ಹಾಗೂ ಭಾರತದ 3 ಕ್ರಾಂತಿಕಾರಿಗಳ ತ್ಯಾಗದ ನೆನಪಿಗಾಗಿ ಜನವರಿ 30 ರಾಷ್ಟ್ರೀಯ ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಆ 3 ಕ್ರಾಂತಿಕಾರಿಗಳು ಯಾರೆಂದರೆ ಭಗತ್ ಸಿಂಗ್, ಶಿವರಾಮ್ ರಾಜಗುರು ಮತ್ತು ಸುಖದೇವ್ ಥಾಪರ್. ಪ್ರಶ್ನೆ 8. ವಿಶ್ವ ಕುಷ್ಠರೋಗ ದಿನ ಯಾವುದು? ಆಪ್ಷನ್ ಎ ಜನವರಿ 21, ಆಪ್ಷನ್ ಬಿ ಜನವರಿ 31, ಆಪ್ಷನ್ ಸಿ ಜನವರಿ 15, ಆಪ್ಷನ್ ಡಿ ಜನವರಿ 27. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ 31. ಕುಷ್ಠರೋಗದ ಬಗ್ಗೆ ಜಾಗೃತಿ ಹಾಗೂ ಕುಷ್ಠರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗ್ತಾ ಇದೆ. ಪ್ರಶ್ನೆ 9. INA ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪಿಸಿರುವ ಸುಭಾಷ್ ಚಂದ್ರ ಬೋಸ್ರವರು ಹುಟ್ಟಿದ ದಿನ ಯಾವುದು? ಆಪ್ಷನ್ ಎ ಜನವರಿ 30, ಆಪ್ಷನ್ ಬಿ ಜನವರಿ 23, ಆಪ್ಷನ್ ಸಿ ಜನವರಿ 20, ಆಪ್ಷನ್ ಡಿ ಜನವರಿ 28. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ 23. ಸುಭಾಷ್ ಚಂದ್ರ ಬೋಸ್ರವರು ಜನವರಿ 23, 1897ರಲ್ಲಿ ಒರಿಸ್ಸಾದ ಕಟಕ್ನಲ್ಲಿ ಜನಿಸಿದರು. ಪ್ರಶ್ನೆ 10. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಯಾವುದು? ಆಪ್ಷನ್ ಎ ಜನವರಿ 10, ಆಪ್ಷನ್ ಬಿ ಜನವರಿ 24, ಆಪ್ಷನ್ ಸಿ ಜನವರಿ 23, ಆಪ್ಷನ್ ಡಿ ಜನವರಿ 30. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ 24. ಹೆಣ್ಣು ಮಕ್ಕಳ ಶೋಷಣೆಯನ್ನು ತಡೆಯಲು ಹಾಗೂ ಕಾನೂನು ಮತ್ತು ಹಕ್ಕುಗಳು, ವೈದ್ಯಕೀಯ ಆರೈಕೆ ಮತ್ತು ಸುರಕ್ಷತೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.